ಕುತಾಂಡಹಳ್ಳಿ ವೇಣುಗೋಪಾಲಸ್ವಾಮಿ ಯುವಕರಿಗೆ ಕ್ರಿಕೆಟ್ ಗೆಲುವು. ಕೋಲಾರ ತಾಲೂಕಿನ ಕುತಾಂಡಹಳ್ಳಿಯ ಶ್ರೀ ವೇಣುಗೋಪಾಲಸ್ವಾಮಿ ಯುವಕರ ಬಳಗದಿಂದ ಡಿಸಿ ಕಚೇರಿ ಹಿಂಭಾಗದ ರಸ್ತೆಯಲ್ಲಿನ ನಕ್ಕಲು ಕೆರೆಯ ಪಕ್ಕ ನಡೆದ 2 ದಿನಗಳ ಗ್ರಾಮಾಂತರ ಕ್ರಿಕೆಟ್ ಟೂರ್ನಿಮೆಂಟ್ನಲ್ಲಿ ಆತಿಥೇಯ ತಂಡವು ಪ್ರಥಮ ಬಹುಮಾನ ಪಡೆದುಕೊಂಡಿತ್ತು. ವೇಮ್ಗಲ್ ರನ್ನರ್ ಆಫ್ ಟ್ರೋಫಿ ಪಡೆದುಕೊಂಡಿದ್ದು, ವೇಮ್ಗಲ್ ತಂಡ ತೃತೀಯ ಬಹುಮಾನಕ್ಕೆ ಸಮಾಧಾನ ಪಟ್ಟುಕೊಳ್ಳಬೇಕಾಯಿತು. ವೇಮ್ಗಲ್ ತಂಡದ ಪವನ್ ಉತ್ತಮ ಪ್ರದರ್ಶನದ ಟ್ರೋಫಿ ಪಡೆದುಕೊಂಡರು. ಕುತಾಂಡಹಳ್ಳಿ ಉದಯ್ ಕುಮಾರ್ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ, ಶ್ರೀಧರ್ ಉತ್ತಮ ಬೌಲರ್ ಹಾಗೂ ನುಕ್ಕನಹಳ್ಳಿ ಸೃಜನ್ ಉತ್ತಮ ಬ್ಯಾಟ್ಸ್ಮನ್ ಟ್ರೋಫಿಗೆ ಭಾಜನರಾದರು. ಬಹುಮಾನ ವಿತರಿಸಿ ಮಾತನಾಡಿದ ಸಮಾಜ ಸೇವಕ ನಾಯಕರಹಳ್ಳಿ ವಿನಯ್ ಬೈರೇಗೌಡ, ಗ್ರಾಮಾಂತರ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಲಾಗಿದ್ದು, ಪಂದ್ಯಾವಳಿ ನಡೆಸಿದ ತಂಡವೇ ಪ್ರಥಮ ಬಹುಮಾನ ಪಡೆದುಕೊಂಡಿರುವುದು ಸಂತಸ ತಂದಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಆಟೋಟಗಳನ್ನು ಆಯೋಜಿಸುವ ಮೂಲಕ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಲಾಗುವುದು. ಶಿಕ್ಷಣ, ಆರೋಗ್ಯ, ಧಾರ್ಮಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವ ಮೂಲಕ ಸಮುದಾಯವನ್ನು ತಲುಪಲಾಗುವುದು ಎಂದು ನುಡಿದರು. ಪ್ರಥಮ ಬಹುಮಾನವಾಗಿ 50,000 ರು, 30,000 ರು ದ್ವಿತೀಯ ಮತ್ತು 20,000 ರು ತೃತೀಯ ಬಹುಮಾನವನ್ನು ಟ್ರೋಫಿ ಸಹಿತ ನೀಡಲಾಯಿತು. ಕುತಾಂಡಹಳ್ಳಿಯ ಶ್ರೀ ವೇಣುಗೋಪಾಲ ಸ್ವಾಮಿ ಯುವಕರ ಬಳಗದ ಎನ್ ನಾಗೇಶ್, ಶ್ರೀಧರ್, ಜನಾರ್ದನ್ ಗೌಡ ಸಿನ್ಹಾ ಪಂದ್ಯಾವಳಿಯ ನೇತೃತ್ವ ವಹಿಸಿದ್ದು, ಸಮಾರಂಭದಲ್ಲಿ ಡಿಐಜಿಡಿ ದೇವರಾಜ್, ವಕೀಲ ರವಿಕುಮಾರ್ ದಳಪತಿ, ಸಿಎಂಆರ್ ಶ್ರೀನಾಥ್, ಕೋಮುಲ್ ನಿರ್ದೇಶಕ ವಡಗೂರು ಹರೀಶ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಾಬು ಮೌನಿ, ಬಂಗರಪೇಟೆ ಕನ್ನಡ ಸಂಘದ ಅಧ್ಯಕ್ಷ ಡಾ ಪಲ್ಲವಿ ಮಣಿ, ಮುಖಂಡ ಡಾಬಾ ಶಂಕರ್ ಭಾಗವಹಿಸಿದ್ದು, ಫಾರ್ಮರ್ ನವೀನ್ ಕುಮಾರ್ ಪಂದ್ಯಾವಳಿಯ ಪ್ರಚಾರದ ಸಾರಥ್ಯ ವಹಿಸಿದ್ರು. ದೇವರಾಜ್ ಸರ್ ಅವರಿಗೂ ಹಾಗೂ ವಿನಯ್ ಬೈರೇಗೌಡ ಸಮಾಜ ಸೇವಕರು ಅವರಿಗೂ ಹಾಗೂ ರವಿ ಸರ್ ಅಡ್ವೊಕೇಟ್ ಅವರಿಗೂ ಸಹ, ಸಿಎಂಆರ್ ಶ್ರೀನಾಥ್ ಅಣ್ಣ, ವಡಗೂರು ಹರೀಶ್ ಅವರು, ಡಾಬಾ ಶಂಕರಣ್ಣ ಟಮಕ, ಜೀವನ್ ಕುಮಾರ್ ಕುನಹಳ್ಳಿಯಿಂದ ಮುರಳಿ, ಇವರು ಸಹ ಇಷ್ಟು ಎಲ್ಲ ಗಣ್ಯರು ಸಹ ನಮಗೆ ತುಂಬ ಮತ್ತೆ ಇಲ್ಲಿ ಈ ಟೂರ್ನಮೆಂಟ್ಗೆ ಟ್ರೋಫಿಗಳ ಸ್ಪಾನ್ಸರ್ ಪಲ್ಲವಿ ಮಣಿ, ಕನ್ನಡ ಸಂಘದ ಅಧ್ಯಕ್ಷರು ಬಂಗಾರಪೇಟೆ, ಇವರು ಸಹ ಟ್ರೋಫಿಗಳನ್ನು ಕೊಡೋದ್ರ ಮೂಲಕ ಎಲ್ಲ ಈ ತರ ಗಣ್ಯ ವ್ಯಕ್ತಿಗಳು ನಮ್ಮ ಟೂರ್ನಿಯನ್ನು ಆಯೋಜಿಸಲು ಸಹಕರಿಸಿದ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ, ನಮ್ಮ ವೇಣುಗೋಪಾಲ ಸ್ವಾಮಿ ಕೂತಾಂಡಹಳ್ಳಿ ಯುವಕರ ಬಳಗ ಇವರ ವತಿಯಿಂದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು. ಗ್ರಾಮ ಮೊದಲ ಸ್ಥಾನ ಬಂದಿದೆ. ಎರಡನೇದಾಗಿ ವೇಮ್ಗಲ್ ತಂಡ ಪಡೆದಿದ್ದಾರೆ. ಮೂರನೇ ಸ್ಥಾನ